ಪ್ರಪ್ರಥಮ ಬಾರಿಗೆ ಖೋ ವರ್ಲ್ಡ್ ಕಪ್ ಕೂಡ ಆಯೋಜನೆ ಆಯಿತು. ಸೊ ಗ್ರಾಮೀಣ ಪ್ರತಿಭೆಗಳಿಗೆ ಚಾನ್ಸ್ ಸಿಗುತ್ತಾ ಅಂತ. ಖೋಖೋ ವರ್ಲ್ಡ್ ಕಪ್ ಆಗಿರೋದು ನಿಜವಾಗ್ಲೂ ಸಂತೋಷದ ವಿಚಾರ. ಖೋಖೋ, ಕಬಡ್ಡಿ ಆಡಿದಂಥ ಆಟಗಾರರು ನಮ್ಮ ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಏನಂದರೆ ಖೋಖೋ ಭಾಳ ಬ್ಯೂಟಿಫುಲ್ ಗೇಮ್. ನಾನು ಕೂಡ ಖೋಖೋ ಆಡಿದ್ದೀನಿ. ಭಾಳ ಥ್ರಿಲ್ಲಿಂಗ್ ಗೇಮ್ ಅದು. ತುಂಬ ಸ್ಪೀಡ್ ಇರಬೇಕು, ತುಂಬ ಆ್ಯಕ್ಟಿವ್ ಇರಬೇಕು, ಇಂಡೋರೆನ್ಸ್ ಕೆಪಾಸಿಟಿ ಇರಬೇಕು ಅವ್ರಿಗೆ. ಎಷ್ಟು ಇಂಡೋರೆನ್ಸ್ ಕೆಪಾಸಿಟಿ ಇದೆ ಆ ಹುಡುಗ ತುಂಬಾ ಅಚೀವ್ಮೆಂಟ್ ಮಾಡ್ಬೋದು. ಈ ಥರ ಇವಾಗ ವರ್ಲ್ಡ್ ಕಪ್ ಆಗಿರೋದ್ರಿಂದ ಗ್ರಾಮೀಣ ಪ್ರತಿಭೆ ಇದೆಯಲ್ಲ, ಭಾಳಷ್ಟು ಫಿಸಿಕಲ್ ಎಜುಕೇಷನ್ ಟೀಚರು ಅವ್ರ ಶಾಲೆಯಲ್ಲಿ ಗಮನ ಕೊಡೋದೆ ಖೋಖೋ, ಕಬಡ್ಡಿ. ಇದಕ್ಕೆ ಹಿಂದೆಯಿಂದನೂ ಗಮನ ಕೊಡ್ತಾ ಇದ್ದಿದ್ದು ಈ ಕ್ರೀಡೆಗಳಿಗಷ್ಟೇ. ಇತ್ತೀಚಿನ ದಿನಗಳಲ್ಲಿ ವಿದೇಶದ ಕ್ರೀಡೆಗಳಿಗೆ ಭಾಳ ಆಸಕ್ತರಾಗ್ತಾಯಿದ್ರು. ಬ್ಯಾಸ್ಕೆಟ್ಬಾಲ್ ಆಗ್ಬೋದು, ಕ್ರಿಕೆಟ್ ಆಗ್ಬೋದು, ಶಟಲ್ ಬ್ಯಾಡ್ಮಿಂಟನ್, ಬೇರೆ ಬೇರೆ ಕ್ರೀಡೆಗಳಿಗೆ ಜನರು ಮಾರೋಗ್ತಾಯಿದ್ರು. ಆದರೆ ನಾನೇನು ಹೇಳೋದು ಅಂದರೆ, ನಮ್ಮ ಕ್ರೀಡೆ ಆಡಿ ನೀವು. ನಮ್ಮ ಕ್ರೀಡೆ ಮಣ್ಣು ಮೇಲೆ ಆಡೋವಂಥ ಕ್ರೀಡೆ ಅತಿ ಹೆಚ್ಚಿನದಾಗಿ. ಖೋಖೋ ನೋಡಿ ಮಣ್ಣು ಮೇಲೆ ಆಡೋದು. ಈಗ ಮ್ಯಾಟ್ ಅವರು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರೆ, ಯಾಕಂದರೆ ಬಿಕಾಸ್ ಆಫ್ ಬೇರೆ ಕಂಟ್ರಿಯವ್ರು ಬರಬೇಕು, ಅವ್ರು ಲೈಕ್ ಮಾಡಬೇಕಂದ್ರೆ ಮಣ್ಣು ಮೇಲೆ ಆಡೋಕ್ಕೆ ಯಾರು ಇಷ್ಟಪಡೋದಿಲ್ಲ. ಈ ಖೋಖೋ ಬಂದಿರೋದ್ರಿಂದ ಇನ್ನು ಭಾಳಷ್ಟು ಗ್ರಾಮೀಣ ಕ್ರೀಡಾಪಟುಗಳಿಗೆ ಅವಕಾಶ ಸಿಗುತ್ತೆ. ಮುಂದೊಂದು ದಿನ ಅದು ಜಾಬ್ ಆಪರ್ಚುನಿಟೀಸು ಖೋಖೋ ಆಟಗಾರರಿಗೆ ಸಿಗುತ್ತೆ, ಅವಾರ್ಡ್ಸ್ಗಳು ಸಿಗುತ್ತೆ. ಗೌರ್ಮೆಂಟ್ ಆಫ್ ಕರ್ನಾಟಕ, ಸೆಂಟ್ರಲ್ ಗೌರ್ಮೆಂಟ್ ಕ್ರೀಡೆಗಳಿಗೆ ಭಾಳ ಒತ್ತು ಕೊಡ್ತಾರೆ. ಮತ್ತು ಈಗ ಕ್ರಿಕೆಟ್ ಹೆಂಗೆ IPL ಬಂದ ನಂತರ ಎಲ್ಲರೂ ಕ್ರೀಡಾಪಟುಗಳು ಫುಲ್ಲು ರಿಲ್ಯಾಕ್ಸ್ ಆದರು, ಅದೇ ರೀತಿ ಕಬಡ್ಡಿಯವರು ರಿಲ್ಯಾಕ್ಸ್ ಆಗಿದ್ದರು ಇಲ್ಲಿವರೆಗೂ. ಖೋಖೋ ಕೂಡ ಇನ್ನು ಮುಂದಕ್ಕೆ ಒಂದು ಒಳ್ಳೆ ಹೆಸರು ಮಾಡಿ, ನೇಮು ಫೇಮು ಖೋಖೋಗೂ ಬಂದು ಜನ ಒಳ್ಳೆ ಸಹಕಾರ ಕೊಟ್ಟು TRP ಚೆನ್ನಾಗಿ ಬಂದು ಆ ಕ್ರೀಡೆನ ಭಾಳಷ್ಟು ಜನ ಇಷ್ಟಪಟ್ಟಲ್ಲಿ ಖೋಖೋ ಭಾಳಷ್ಟು ಆಟಗಾರರಿಗೆ ಭವಿಷ್ಯ ಸಿಗುತ್ತೆ, ಉದ್ಯೋಗ ಸಿಗುತ್ತೆ. ಸಂತೋಷ ಆಗ್ತದೆ ನನಗೆ. ನಾನು ಒಬ್ಬ ಈ ದೇಶೀಯ ಕ್ರೀಡೆಗೆ ಸಪೋರ್ಟ್ ಮಾಡೋದ್ರಲ್ಲಿ ನನ್ನ ಕೈನೂ ಖೋಖೋಗಿರುತ್ತೆ.